ನರ್ಸರಿಯವರು ಬೇರೆಯವ್ರಿಗೆ ಮಾರಾದ್ಮೇಲೆ ನೈಟ್ ಫುಲ್ಲು ಪೊಲೀಸವ್ರನ್ನ ಹಾಕಿದ್ರು. ಸರ್ಕಾರಿ ಕೆರೆದು ಹಳ್ಳ ಇತ್ತು ಇಲ್ಲಿ. ಆ ತಿದ್ದುಪಡಿ ಮಾಡಿರೋದಕ್ಕೆ ಅವಳು ವಿಶಾಲಾಕ್ಷಮ್ಮ ನಂದು ಜಾಗ ಅಂದ್ಬಿಟ್ಟು 44 ಬಾರಿ ಇದೆಲ್ಲ ಫುಲ್ಲು ಸರ್ವೆ ನಂಬರ್ ಅದೇ ಸರ್. 45ರಲ್ಲಿ 2 ಎಕರೆ 35 ಕುಂಟೆ ಜಾಗ ಹಿಂದೆ ಇದ್ದಂತ ಇಲ್ಲಿ ಒಂದು ನರ್ಸರಿನಲ್ಲಿ ಒತ್ತುವರಿ ಆಗಿತ್ತು. 20 ವರ್ಷದಿಂದ ಬಿಡ್ತಾನೆ ಇಲ್ಲ, ನಮ್ಮನ್ನ ಬಂದ್ರೆ ಇಲ್ಲಿ ಒದ್ದು ಓಡಿಸ್ತವ್ರೆ. ತುಂಬಾ ಆನಂದ ಅಣ್ಣವನು ತುಂಬಾ ಬೈತಾವನೆ, ಇಲ್ಲಿ ಬರಕ್ ಕೊಡ್ತಾ ಇಲ್ಲ. ದೇವ್ರ ಮನೇನು ಇದೆ. ಸುಮ್ಮನೆ ಕಲ್ಲು ಬಿಸಾಕ್ತಾರ. ಇದೆಲ್ಲ ಉತ್ತದ ಜಾಗ ಸರ್, ಉತ್ತದ ಗುಗ್ಗೆ. ಮನೆ ಬಾಗಿಲಲ್ಲಿ ಅವ್ರು ಕುತ್ಕೊಂಡವ್ರೆ, ನಾವು ಈಚೆಗಡೆ ನಮ್ಮ ಫ್ಯಾಮಿಲಿಯವರೆಲ್ಲ ಈಚೆಗಡೆ ನಿಂತಿದ್ವಿ ಸರ್. ಎಲ್ಲ ಮಾಡಿ ನಿಲ್ಸಿದ್ದಾರೆ, ನಮ್ಗೆ ಲೋನ್ ಸ್ಟಾಪ್ ಮಾಡಿಸಿದ್ದಾರೆ. ಆನಂದ, ಕೃಷ್ಣ, ವಿಶಾಲಕ್ಷ್ಮಿ ಈಗ ಈ ಲೇಡಿ 2 years ಇಂದ ಇವ್ರ ಜೊತೆ ಸೇರ್ಕೊಂಡು ನಮ್ಗೆ ತುಂಬಾ ಹಳ್ಳೆ ಮಾಡಿದ್ದಾರೆ ಸರ್. ಬೆಂಗಳೂರಿನ ಪ್ರತಿಷ್ಠಿತ ವಿಧಾನಸಭಾ ಕ್ಷೇತ್ರ ಆಗಿರುವಂತ ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಕೆಂಗೇರಿಗೆ ಸಮೀಪ ಇರುವಂತ ದುಬಾಸಿ ಪಾಳ್ಯ ಇದು ರಿಪಬ್ಲಿಕ್ ದುಬಾಸಿ ಪಾಳ್ಯ ಆಗಿದೆ. ಇಲ್ಲಿನ ರೌಡಿ ಶೀಟರ್ ಆಗಿರುವಂತ ವಿಶಾಲಾಕ್ಷಿ ಹಾಗೆ ಅವರ ತಮ್ಮ ಆನಂದ ಮತ್ತು ಕೇಬಲ್ ಕೃಷ್ಣನ ಇವರ ದೌರ್ಜನ್ಯ ಎಲ್ಲೇ ಮೀರಿದೆ. ಇಲ್ಲಿ ಸರ್ವೆ ನಂಬರ್ಗಳನ್ನೇ ತಿದ್ದುಪಡಿ ಮಾಡಿ ಸರ್ವೆ ನಂಬರ್ಗಳಿಗೆ ಸಂಬಂಧಿಸಿದಂತೆ ನಕಲಿ ದಾಖಲಾತಿಗಳನ್ನ ಸೃಷ್ಟಿ ಮಾಡಿಕೊಂಡು ಇಲ್ಲಿನ ಅಮಾಯಕ ಬಡವರ ಮೇಲೆ ದೌರ್ಜನ್ಯವನ್ನ ಮಾಡ್ತಾ ಇರುವಂತಹ ಆರೋಪಗಳು ಕೇಳಿ ಬರ್ತಾ ಇದೆ. ಕಳೆದ 15-20 ವರ್ಷಗಳಿಂದಲೂ ಕೂಡ ನಿರಂತರವಾಗಿ ರೌಡಿ ಶೀಟರ್ ಆಗಿರುವ ವಿಶಾಲಾಕ್ಷಿ ಹಾಗೆಯೇ ಕೇಬಲ್ ಕೃಷ್ಣ ಮತ್ತು ಆನಂದನ ದೌರ್ಜನ್ಯಕ್ಕೆ ಇಲ್ಲಿನ ಜನ ಬೇಸತ್ತಿದ್ದಾರೆ. ಇಲ್ಲಿ ಸರ್ವೆ ನಂಬರ್ 44/1 44/4 44/8 ಅಂತೇಳಿ ಮಾಡಿ ಇಲ್ಲಿ ಯಾರೇ ಬಡವರು ಮನೆಗಳನ್ನ ನಿರ್ಮಾಣ ಮಾಡೋದಕ್ಕೆ ಬಂದ್ರೆ ಅವರ ಮೇಲೆ ದೌರ್ಜನ್ಯ ಮಾಡುವುದು, ಅವ್ಯಾಚ್ಯ ಶಬ್ದಗಳಿಂದ ನಿಂದನೆ ಮಾಡುವಂತದ್ದು, ಹಾಗೆಯೇ ಅವರ ಮೇಲೆ ಹಲ್ಲೆ ನಡೆಸುವಂತಹ ನಿರಂತರವಾದಂತಹ ದೌರ್ಜನ್ಯಗಳು ನಡೀತಾ ಇದೆ. ಹೌದಾ ಯಾರು ಅನ್ಕೊಂಡ್ಬಿಡ್ತಾರೆ ಹೋಯ್ತೀನಿ ಹೋಗ ಆ ಕಡೆ ಏನ್ ಕಳ್ಳ ನನ್ ಸೈಟ್ ನಾನ್ ಬರಕ್ ನೀನ್ಯಾಕ್ ಮಾಡಕ್ ಬರ್ತಿ ಎಷ್ಟೊತ್ತಲ್ಲಿ ನಾನ್ ಎಷ್ಟೊತ್ತಲ್ಲಾದ್ರೂ ನಮ್ಮ ಸೈಟ್ ನಮ್ಮ ಇಷ್ಟ, ನಾವು ಎಷ್ಟೊತ್ತಾಗಾದ್ರೂ ಮಾಡಿಸ್ತೀವಿ. ಸುಮ್ಮನೆ ಕಲ್ಲು ಬಿಸಾಕ್ತಾರ. ಬೇಡ ಅವರೆಲ್ಲ ಹೊಡೆಯಲ್ಲ, ಎತ್ತು ಗಾಡಿ ಕಲ್ಲು ಹಾಕ್ತೀರಾ, ಕಲ್ಲು ಹೊಡಿತೀರಾ ನೀವು? ಹೊಡಿರಿ, ನನಗೆ ಹೊಡಿರಿ, ಫಸ್ಟ್ ಹೊಡಿರಿ. ಚೆನ್ನಾಗಿರಲ್ಲ. ಒಂದ್ ನಿಮಿಷ ಇರಿ, ಕಲ್ಲು ಬಿಸಾಕಿ ಅದು ಫಸ್ಟ್ ಕಲ್ಲು ಎತ್ತಾಕ್ತಾ ಇದೀರಾ? ಕ್ಲೀನ್ ಮಾಡಿ ತೆಗಿಬೇಡಿ, ಗಾಡಿ ತೆಗಿಬೇಡಿ. ಪೊಲೀಸ್ ಫೋನ್ ಮಾಡ್ತೀರಾ? ಫೋನ್ ಮಾಡಮ್ ಆಗ್ಲೇ ಪೊಲೀಸ್ ಕಂಪ್ಲೇಂಟ್ ಈ ಕಡೆ ಬಾ, ಅಲ್ಲೇ ನಿಂತ್ಕೊಳ್ರಿ, ತೆಗಿಬೇಡಿ, ಅಲ್ಲೇ ಸೈಡ್ ನಿಂತ್ಕೊಳ್ಳಿ. ಇತ್ತೀಚೆಗಷ್ಟೇ ಶಾಸಕರ ಸಮ್ಮುಖದಲ್ಲೇ ಈ ಒಂದು ಆರೋಪವನ್ನ ಮಾಡಿದ್ರು. ಶಾಸಕರಾದಂತಹ ಎಸ್.ಟಿ. ಸೋಮಶೇಖರ್ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ದುಬಾಸಿ ಪಾಳ್ಯದಲ್ಲಿ ಚಾಲನೆ ನೀಡೋದಕ್ಕೆ ಬಂದಂತ ಸಂದರ್ಭದಲ್ಲಿ ಶಾಸಕರು ಅತ್ತ ಹೋಗ್ತಾ ಇದ್ದಂತೆ ಇತ್ತ ಕೇಬಲ್ ಕೃಷ್ಣನಿಗೆ ಸರಿಯಾದಂತ ಗೂಸಾವನ್ನ ಈ ನೊಂದ ಜನರು ನೀಡಿದ್ರು. ಹೊಟ್ಟೆ ಅವರು ತಮ್ಮ ಇನ್ನೊಬ್ಬ ನೋಡ್ರಿ
ಇನ್ನು ಬುದ್ಧಿ ಕಲಿಯದ ಕೇಬಲ್ ಕೃಷ್ಣ, ಆನಂದ ಮತ್ತು ಅವರ ಅಕ್ಕ ವಿಶಾಲಾಕ್ಷಿಯ ದೌರ್ಜನ್ಯಕ್ಕೆ ಎಲ್ಲಿಯೇ ಇಲ್ಲದಂತಾಗಿದೆ. ಇಲ್ಲಿ ಯಾರೇ ಬಡವರು ಅವರ ಮನೆಗಳನ್ನ ಅರ್ಧಕ್ಕೆ ನಿಲ್ಲಿಸುವಂತದ್ದು, OS ಹಾಕುವಂತದ್ದು. ಈಗಾಗಲೇ ಈ ಒಂದು ದುಬಾಸಿ ಪಾಳ್ಯದಲ್ಲಿ 65 OSಗಳು, 13 ವಿವಿಧ ರೀತಿಯಾದಂತ FIR ಗಳನ್ನ ಈ ರೌಡಿ ಶೀಟರ್ ಆಗಿರುವಂತ ವಿಶಾಲಾಕ್ಷಿ ಮೇಲೆ ಹಾಕಲಾಗಿದೆ. ಆದ್ರೂ ಕೂಡ ಇವರು ಸೊಂಟದ ಕೆಳಗಡೆ ಭಾಷೆ ನಿಂತಿಲ್ಲ. ಇದಕ್ಕೆ ಕುಮ್ಮಕ್ಕನ್ನ ನೀಡ್ತಿದ್ದಾರಂತೆ ಓರ್ವ ಪೊಲೀಸ್ ಅಧಿಕಾರಿ ಆಗಿರುವ ಸಂತೋಷ್ ಅಂತೇಳಿ. ಯಾರೋ ಮನೆ ಕಟ್ಟುವಂತದ್ದು, ಆ ಮನೆಗೆ ಹೋಗಿ ಇವರೇ ಸೇರ್ಕೊಂಡು ಅವರನ್ನ ಹೊರಗಡೆ ಹಾಕುವಂತ ನಿರಂತರವಾದಂತ ದೌರ್ಜನ್ಯಗಳನ್ನ ಇಲ್ಲಿನ ಜನ ಹೆಳೆಯಾಗಿ ಬಿಚ್ಚಿಟ್ಟಿದ್ದಾರೆ. ಯಾರೆಲ್ಲ ದೌರ್ಜನ್ಯಕ್ಕೆ ಒಳಗಾಗಿದ್ದಾರೆ ಅವರು ತಮ್ಮ ಹೆಸರನ್ನ ಹೇಳಿ ಆ ಒಂದು ಮನೆಯ ಮುಂದೆ, ಆ ಒಂದು ಸೈಟ್ ನ ಮುಂದೆಯೂ ಕೂಡ ಅದೆಲ್ಲವನ್ನು ವಿವರಿಸಿರುವಂತ ಎಲ್ಲ ಘಟನೆಗಳ ಒಂದಷ್ಟು ಜಲ ನೋಡಿ ಬರೋಣ ಬನ್ನಿ. ಇಲ್ಲಿ ಒತ್ತುವರಿ ಮಾಡ್ಕೊಂಡಿರ್ತಾರೆ. ಅರಣ್ಯ ಇಲಾಖೆಯವರು ಬಂದಾಗ ಆ್ಯಕ್ಚುಲಿ ಗಡಿ ಕೆರೆದು ಸರಿಯಾಗಿ ಫಿಕ್ಸ್ ಮಾಡೋದಿಲ್ಲ. ಅವರು ಏನು ಒತ್ತುವರಿ ಆಗುತ್ತೆ ಅದನ್ನು ಬಿಟ್ಬಿಟ್ಟು ಅವರು ಫೆನ್ಸಿಂಗ್ ಮಾಡಿದ್ದಾರೆ. ಸೊ ಮಾಡಾದ್ಮೇಲೆ ಈಗೇನಾಗಿದೆ, ನರ್ಸರಿಯವರು ಬೇರೆಯವ್ರಿಗೆ ಮಾರ್ಬಿಟ್ಟಿದ್ದಾರೆ. ನರ್ಸರಿಯವರು ಬೇರೆಯವ್ರಿಗೆ ಮಾರಾದ್ಮೇಲೆ ಇಲ್ಲೊಂದು 3-4 ಗುಂಟೆ ಜಾಗ ಬಂದಿದೆ. ಸೊ ಇದು ಸರ್ಕಾರಿ ಜಾಗ, ಸರ್ಕಾರಿ ಕೆರೆ ಅಂಗಳ ಅಂತ ಇದೆ ಜಾಗ. ಸೊ ಈ ಜಾಗಕ್ಕೆ ಈಗ ಕೇಬಲ್ ಕೃಷ್ಣ, ಆನಂದ್ ಹಾಗೂ ಸ್ಥಳೀಯರಾಗಿ ಒಬ್ಬ BJP ಮುಖಂಡರು ಕೂಡ ಇದರಲ್ಲಿ ಸೇರ್ಕೊಂಡವ್ರು ಅನ್ನೋ ಮಾಹಿತಿ ಇದೆ. ನಾವು ಮೊನ್ನೆ ಜನಸ್ಪಂದನ ಕಾರ್ಯಕ್ರಮ ಇತ್ತು ಶಿವನಪಳ್ಳಿ ವಾರ್ಡಲ್ಲಿ. ಶಾಸಕರಿಗೆ ನಾವು ಮನವಿ ಪತ್ರ ಕೊಟ್ಟಿದ್ದು, ಅರ್ಜಿ ಕೊಟ್ಟಿದ್ದು, ದಯವಿಟ್ಟು ಜಾಗ ಉಳಿಸ್ಕೊಡಿ. ಮುನೇಶ್ವರ ದೇವಸ್ಥಾನ ಇದೆ, ಎದುರುಗಡೆ ಒಂದು ಸಮುದಾಯ ಭವನ ಆಗಲಿ, ಅಂಬೇಡ್ಕರ್ ಸಮುದಾಯ ಭವನ ಆಗಲಿ, ಅಥವಾ ಯಾವುದಾದ್ರೂ ಸರ್ಕಾರಿ ಕಟ್ಟಡ ಬರಲಿ ಇಲ್ಲಿ ಅಂತ ಕೇಳ್ಕೊಂಡು, ಕೊನೆಗೆ ನಾವು ಇವತ್ತು ಕೂಡ ಹೇಳೋದಷ್ಟೇ, MLA ಸಾಹೇಬರಿಗೆ ಕೈ ಮುಗಿದು ನಾವು ವಿನಂತಿ ಮಾಡ್ತೀವಿ. ಈ ಒಂದು ಜಾಗದಲ್ಲಿ ಸಮುದಾಯ ಭವನ ಮಾಡಲಿ ಅಥವಾ ಸರ್ಕಾರಿ ಕಟ್ಟಡ ಮಾಡಲಿ. ಈ ದೇವಸ್ಥಾನಕ್ಕೆ ಸಾಹೇಬರು, MLA ಸಾಹೇಬರು 5 ಲಕ್ಷ ರೂಪಾಯಿ ಸ್ವಂತವಾಗಿ ಖರ್ಚು ಮಾಡಿ ಕಟ್ಟಡಕ್ಕೂ ಕೂಡ ಕೊಟ್ಟಿದ್ದಾರೆ. ದುಬಾಸಿ ಪಾಳ್ಯದ ಗ್ರಾಮದ ನಿವಾಸಿಯಾಗಿರ್ತೇನೆ. ನನಗೆ ವಯಸ್ಸು 42 ವಯಸ್ಸು. ಇದೇ ಗ್ರಾಮದಲ್ಲಿ ಹುಟ್ಟಿ ಬೆಳೆದಂಥವನಾಗಿರ್ತೀನಿ. ಇದು ಏನು ಈಗ ನೀವು ನೋಡ್ತಾ ಇದ್ದೀರಿ, ನಾನು ಹಿಂದ್ಗಡೆ ಇರೋಂಥ ಜಾಗ ಸರ್ವೆ ನಂಬರ್ 43. ಇದು ಕೆರೆ ಜಾಗ ಬರುತ್ತೆ. ಸರ್ಕಾರಿ ಕೆರೆದು ಹಳ್ಳ ಇತ್ತು, ಇಲ್ಲಿ ಕೆರೆ ಏರಿ ಕಟ್ಟೆ ಇತ್ತು, ಮತ್ತೊಂದು ಸರ್ಕಾರಿ ತಿಪ್ಪೆ ಜಾಗ ಇತ್ತು. ಈ ಒಂದು ಜಾಗ ಹಿಂದೆ ಇದ್ದಂತೆ ಇಲ್ಲಿ ಒಂದು ನರ್ಸರಿಯಲ್ಲಿ ಒತ್ತುವರಿಯಾಗಿತ್ತು. ಅದಾದಮೇಲೆ ಅರಣ್ಯಾಧಿಕಾರಿಗಳು ಬಂದವರು ಗಡಿ ಗುರ್ತು ಮಾಡಬೇಕಾದ್ರೆ ಫೆನ್ಸಿಂಗ್ ಸರಿಯಾಗಿ ಮಾಡಿಲ್ಲ. ಅದು ಇಲ್ಲೇ ಒತ್ತುವರಿ ಒಳಗಡೆ ಉಳ್ಕೊಂಬಿಟ್ಟಿತ್ತು. ಒತ್ತುವರಿ ಉಳ್ಕೊಂಡಿದ್ದಂಥದ್ದು ನರ್ಸರಿ ಬೇರೆಯವರು ಮಾರ್ಕೊಂಡು ಹೋದರು. ಅದಾದಮೇಲೆ ಏನಾಯಿತು ಅಂತಂತಂದರೆ, ಈಗ ತೊಗೊಂಡಿರೋವಂಥ ಮನುಷ್ಯ ಏನು ಕಾಂಪೌಂಡ್ ಮಾಡ್ಕೊಂಡಿದ್ದಾನೆ, ಕಾಂಪೌಂಡ್ ಮಾಡಾದ್ಮೇಲೆ ಇಲ್ಲಿ ಒಂದು 4 ಗುಂಟೆ ಜಾಗ ಸರ್ಕಾರಿ ಜಾಗ ಹೊರಗಡೆ ಬಂದಿದೆ. ಈ ಒಂದು ಸರ್ಕಾರಿ ಜಾಗಕ್ಕೆ ಕೇಬಲ್ ಕೃಷ್ಣ, ಅವ್ರ ಮಾವ ಕೆ ಆನಂದ್ ಹಾಗೂ ಸ್ಥಳೀಯವಾಗಿ ಒಬ್ಬ BJP ಮುಖಂಡರು ಇವರೆಲ್ಲರೂ ಸೇರಿ ಅದನ್ನು ಗುಳು ಮಾಡೋದಕ್ಕೆ ಓಡಾಡ್ತಾ ಇದ್ದಾರೆ. ಶಿವನಪಳ್ಳಿ ವಾರ್ಡಲ್ಲಿ ಜನಸ್ಪಂದನ ಕಾರ್ಯಕ್ರಮ ಇರಬೇಕಾದ್ರೆ MLA ಸಾಹೇಬರು ST ಸೋಮಶೇಖರ್ ಸಾಹೇಬ್ರ ಹತ್ರ ನಾವು ಹೋಗಿ ಅರ್ಜಿ ಕೊಟ್ಟಿದ್ದು. ಇದನ್ನು ಬಂದು ಅವರು ವಿಚಾರಣೆ ಮಾಡಿ ಇನ್ಸ್ಪೆಕ್ಷನ್ ಮಾಡಿದ್ರು ಸ್ಪಾಟನ್ನು. ಅಂತೇಳಿ ಇವರು ಮಾಜಿ ಪುರಸಭೆ ಸದಸ್ಯರು, ಇವರು ಒಬ್ಬರು ಹ್ಯಾಂಡಿಕ್ಯಾಪ್ಡ್ ಅಂಗವಿಕಲರಿವರು. ಇವ್ರುಗಳು ನ್ಯಾಯ ಕೊಡಿಸಲೇ. ಲೋಕಲ್ ಇಲ್ಲಿ ಹುಟ್ಟಿ ಬೆಳೆದಿರೋರು ಇವ್ರುಗಳಿಗೆ ನ್ಯಾಯ ಕೊಟ್ಟಿದ್ದಾರೆ. ಒಬ್ಬರು ಅಂಗವಿಕಲೆ, ಮಾಜಿ ಪುರಸಭೆ ಸದಸ್ಯ, ಇವರು ಅಂಗವಿಕಲರು ಸಹಿತ ಒಬ್ಬರು ತಾಯಿ ಸಮಾನ ಅಕ್ಕ ಸಮಾನ ಇದ್ದಾರೆ ವಯಸ್ಸಲ್ಲಿ. ಇವ್ರಿಗೆ ಅವರು ನ್ಯಾಯ ಕೊಟ್ಟಿದ್ದಾರೆ. ಕಂಪ್ಲೀಟ್ ಮಾಡ್ಬಿಡ್ತೀನಿ. ಮೇಯ್ನ್ ಪಾಯಿಂಟ್ ಏನಾಗಿರ್ತೀನಿ ಸಮಸ್ಯೆ ಅಂದರೆ, ನಮ್ಮ ಸಾರು ಚಮಿಡಿಯಾ ಸಾಹೇಬರು ಕೇಳಿದ್ರು, 5-6 ಮುಖ್ಯಮಂತ್ರಿಗಳು ಬಂದೋದ್ರು, ಯಾಕೆ ಸಮಸ್ಯೆ ಬಗೆಹರಿದಿಲ್ಲ ಅಂತ ಕೇಳಿದ್ರು. ಇಲ್ಲಿ ದಾರಿ ತಪ್ಪಿಸಿರೋರು ಲೋಕಲ್ ಭೂಗಳ್ರು. ಹೇಗೆ ಅಂತ ಹೇಳಿದ್ರೆ, ಸರ್ವೆ ನಂಬರ್ಗಳನ್ನು ನಮ್ಮ ಸರ್ಕಾರಿ ಅಧಿಕಾರಿಗಳ ಜೊತೆ ಶಾಮೀಲಾಗಿ ಸರ್ವೆ ನಂಬರ್ಗಳನ್ನ ಅದಲು ಬದಲು ಮಾಡಿ ಸರ್ಕಾರಿ ಅಧಿಕಾರಿಗಳ ಜೊತೆ ಶಾಮೀಲಾಗಿ ಅವ್ರ ಜೊತೆ ಬರ್ತಾ ಇರ್ತಕ್ಕಂಥ ಮುಂದಿನ ಒಳ್ಳೊಳ್ಳೆ ಅಧಿಕಾರಿಗಳು, ಪೊಲೀಸ್ ಅಧಿಕಾರಿಗಳಿಗೂ ದಾರಿ ತಪ್ಪಿಸ್ಕೊಂಡು ಅವ್ರುಗಳನ್ನ ಜೊತೆಗೂಡಿಸ್ಕೊಂಡು ಇಲ್ಲಿ ಅಮಾಯಕರು ಸುಮಾರು ಒಂದು 40-50 ವರ್ಷದಿಂದ ಏನು ಪಬ್ಲಿಕ್ ಇದ್ದಾರೆ ಅವ್ರಿಗೆಲ್ಲರಿಗೂ ಸರ್ವೆ ನಂಬರ್ಗಳು ಅದಲು ಬದಲು ಮಾಡಿ ದಾರಿ ತಪ್ಪಿಸಿ ಎಲ್ಲರಿಗೂ ಮೋಸ ಮಾಡ್ತಾ ಇದ್ದಾರೆ. ನೈಟ್ ಫುಲ್ಲು ಪೊಲೀಸವ್ರನ್ನ ಹಾಕಿದ್ರು, ಎಲ್ಗಯ್ಯ ಅಂತ. ಎಲ್ಗಯ್ಯ ಅವರು ಭಾರಿ ಸಪೋರ್ಟ್ ಮಾಡಿದ್ರು ಸರ್. ಅವರು ಬಂದು ಮಾಡಿ ನಮಗೆ ಎಲ್ಲನೂ ಅವ್ರು ರಕ್ಷಣೆ ಕೊಟ್ಟರು. ಆವಾಗ ರಕ್ಷಣೆ ಕೊಟ್ಟಿದ್ದಾಗ ಅವರು 6 ತಿಂಗಳು ಊರು ಬಿಟ್ಬಿಟ್ಟಿದ್ರು.
ಊರು ಬಿಟ್ಬಿಟ್ಟು ಹೊರಟೋಗ್ಬಿಟ್ಟಿದ್ರು. ಭಾರಿ ತೊಂದರೆ ಕೊಡ್ತಾರೆ ಸರ್. 44 ಬಾರ್ 8ಅಲ್ಲಿ ಮುಸ್ಲಿಮವ್ರ ಜಾಗ ಇದ್ದು, ಮುಸ್ಲಿಮವ್ರ ಜಾಗದಲ್ಲಿ ಇವ್ರು 3 ಜನ ಅಣ್ಣ ತಮ್ಮದಿರಲ್ಲಿ ಕಿತ್ತಾಟದಲ್ಲಿ 44 ಬಾರ್ 5 ಸರ್ವೆ ನಂಬರ್ನ 8 ಅಂತ ಮಾಡಿಬಿಟ್ಟವ್ರೆ. ಸರ್ವೆ ನಂಬರ್ ತಿದ್ದುಪಡಿ ಮಾಡಿಬಿಟ್ರು. ಆ ತಿದ್ದುಪಡಿ ಮಾಡಿರೋದಕ್ಕೆ ಅವಳು ವಿಶಾಲಾಕ್ಷಮ್ಮ ನಂದು ಜಾಗ ಅಂದ್ಬಿಟ್ಟು 44 ಬಾರ್ ಇದೆಲ್ಲ ಫುಲ್ಲು ಸರ್ವೆ ನಂಬರ್ ಅದೇ ಸರ್. 45ರಲ್ಲಿ 2 ಎಕರೆ 35 ಕುಂಟೆ 35 ಕುಂಟೆ ಅಕ್ಕಮ್ಮನ ಹೆಸರಿಗೆ 35 ಕುಂಟೆ ರಿಜಿಸ್ಟರ್ ಆಗಿತ್ತು. 2 ಎಕರೆ ಮುಸ್ಲಿಂ ಅವ್ರ ಜಾಗ. ಆ ಜಾಗ ಮಾಡ್ಬಿಟ್ಟು ಅವ್ರ ಹೆಸರಿಗೆ ಎಲ್ಲ ಮಾಡ್ಕೊಂಬಿಟ್ಟು ತಿದ್ದುಪಡಿ ಮಾಡಿ ಅವಳು 5 ಅವಳು ಇರೋ ಜಾಗದಲ್ಲಿ 44 ಬಾರ್ 5 8ರಲ್ಲಿ ತೋರ್ಸವ್ರಲ್ವಾ, ಅದಕ್ಕೆ ಆ ಜಾಗದಲ್ಲಿ ಎಲ್ಲ ತಗೊಂಡಿರೋ ಅಮಾಯಕರಿಗೆ ಎಲ್ಲರಿಗೂ ತೊಂದರೆ ಕೊಡ್ತಾ ಇರೋದು ವಿಶಾಲಾಕ್ಷಮ್ಮನು, ಆನಂದ ಅವ್ರ ಮಗ 3 ಜನ ಸರ್. ಇದು 48 ವರ್ಷದಿಂದ ಹೋರಾಟ ಮಾಡ್ಕೊಂಬತ್ತಾ ಇದ್ದೀವಿ ನಾವು. ಭಾರಿ ನೋವು ಕೊಡ್ತಾವ್ರೆ ಸರ್. ನಮ್ಮ ಊರಲ್ಲಿ ಇರೋದಕ್ಕೆ ಪಾಪ ಜನಗಳು ಕಣ್ಣಲ್ಲಿ ರಕ್ತ ಬರ್ತಾ ಇದೆ, ಆ ಥರ ಹಿಂಸೆ ಕೊಡ್ತಾವ್ರೆ ಸರ್. ಈಗಿನ ಕಾಲದಲ್ಲಿ ನಾವು ಇದ್ರೊಂದು ಇನ್ನೂ ಇದ್ದಾರೆ ಅಂತ ಆ ಥರ ಎದುರಿಸ್ತಾರೆ ಸರ್. ವಿಜಯನಗರದಿಂದ 15 ಜನ 20 ಜನನ ಕರ್ಕೊಂಡ್ಬರ್ತಾರೆ, ರೌಡಿಗಳನ್ನ ಕರ್ಕೊಂಬಂದ್ಬಿಟ್ಟು ಎಲ್ಲ ಕಡೆ ಊರಲ್ಲೆಲ್ಲನೂ ರೌಡಿಸಮ್ ಮಾಡಿಸೋದು. ಅವಾಗ ಏನು ಮಾಡ್ತಾರೆ, ಎಲ್ಲ ಎದ್ರುಕೊಂಡ್ಬಿಡ್ತಾರೆ ಸರ್. ಏನು ಮಾಡ್ತಾರೆ, ಅವಾಗ ಪೊಲೀಸ್ನವ್ರು ಹೋಯ್ತೀವಿ ನಾವು, ಅವ್ರ ರಕ್ಷಣೆ ಕೊಡೋಂಥ ಇಷ್ಟು ಅಂತ ಕೇಳ್ತೀವಿ, ಮಾಡ್ತೀವಿ. ಅವ್ರು ಏನು ನಾವು ಸ್ವಲ್ಪ ನೋಡ್ತಾರೆ, ಆಮೇಲೆ ಅವ್ರ ಮೇಲೆ ಇಂಪ್ಲೂಯೆನ್ಸ್ ಅವ್ರ ಕಡೆಯಿಂದ ಹೋಗಿ ದುಡ್ಡು ಕೊಟ್ಬಿಟ್ಟು ಸುಮ್ಮನೆ ಈಚೆಗೆ ಬರ್ತಾರೆ. ನನ್ನ ಹೆಸರು ದವಮಣಿ ಅಂತ. ನಾವು ಇಲ್ಲಿ ಬಂದು 45 ವರ್ಷ ಆಗಿದೆ. ನಮ್ಮ ಅತ್ತೆ ಮಾವ ಇದ್ದರು, ಅವ್ರು ಡೆತ್ ಆಗೋದ್ರು. ಈಗ ನಾವಿದ್ದೀವಿ, ನಮಗೆ ವಾಸ ಮಾಡೋಕ್ಕೆ ಇಲ್ಲಿ ಬಿಡ್ತಾ ಇಲ್ಲ. ಮಗನಿಗೆ ಆಕ್ಸಿಡೆಂಟ್ ಆಗಿ 15 ಲಕ್ಷ ಖರ್ಚು ಮಾಡಿದ್ದೀವಿ. ಅವ್ನು ಬ್ರೈನ್ ಸರ್ಜರಿ ಆಗಿದೆ, ಅದರಿಂದ ನಮಗೆ ತೊಂದರೆ ತುಂಬ ಇದೆ. ನಮ್ಮ ಯಜಮಾನ್ರಿಗೆ ಕಿಡ್ನಿ ಇನ್ಸ್ಪೆಕ್ಷನ್ನು, ಅವ್ರನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತಾ ಇದ್ದೀವಿ, ಡಯಾಲಿಸಿಸ್ ಮಾಡಿಸ್ತಾ ಇದ್ದೀವಿ. ನಾನು ಒಬ್ಳು ದುಡಿತಾ ಇರೋದು. ಈ ಮನೆಗೆ ನಾವು 20 ವರ್ಷದಿಂದ ಬಿಡ್ತಾನೇ ಇಲ್ಲ. ನಮ್ಮನ್ನ ಬಂದರೆ ಇಲ್ಲಿ ಒದ್ದು ಓಡಿಸ್ತಾವ್ರೆ. ತುಂಬ ಕೆಟ್ಟ ಮಾತಲ್ಲಿ ಬೈತಾನೆ. ಇಲ್ಲಿ ಬಂದರೆ ನೀನು ಯಾರು ಅಂತ ನನಗೆ ತುಂಬ ಆನಂದಣ್ಣವನು ತುಂಬ ಬೈತಾವನೆ. ಇಲ್ಲಿ ಬರೋಕ್ಕೆ ಕೊಡ್ತಾ ಇಲ್ಲ. ದೇವ್ರ ಮನೇನೂ ಇದೆ, ಒಂದು ದೇವ್ರ ಪೂಜೆ ಮಾಡೋಕ್ಕೂ ಬಿಡ್ತಾ ಇಲ್ಲ. ನಾನು ಒಬ್ಳು ದುಡಿಯೋದು, ಮನೆ ಸಂಸಾರ ನಡೀತಾ ಇಲ್ಲ. ಬಾಡಿಗೆಯಲ್ಲಿ ತಿರುಗಾದ ಈ ಊರು ಬಿಟ್ಟೆ ಹೋಗ್ಬಿಟ್ಟಿದ್ದಾರೆ ನಮ್ಮ ಮೈದವರು. ಈ ಇದರಲ್ಲಿ ಇದು ಇಷ್ಟೆಲ್ಲ ಆಗಿ ನಮ್ಮ ಮೈದ ಊರು ಬಿಟ್ಟು ಹೊಟ್ಟೋಗಿದ್ದಾರೆ. ನಮ್ಮ ಮಾವ ಇದರಿಂದ ಅರ್ಧ ಕೊರಗಿ ತೀರ್ಕೊಂಡ್ರು. ಇವಾಗ 1 ವರ್ಷ ಆಗಿದೆ. ಇವಾಗ ನಮ್ಮ ಯಜಮಾನ್ರಿಗೂ ತುಂಬ ನೋವಾಗ್ಬಿಟ್ಟಿದೆ. ಈ ಊರು ಬಿಟ್ಟೆ ಬೇರೆ ಕಡೆ ಹೋಗ್ಬಿಡೋಣ ಅನ್ನೋ ಮಟ್ಟಕ್ಕೆ ಮಾಡಿದ್ದಾರೆ ಸರ್. ಒಂದಿನೂ ಮನೆಯಲ್ಲಿ ಇರೋಕ್ಕೆ ಕೊಡ್ತಾ ಇಲ್ಲ, ತೊಂದರೆ ಕೊಡ್ತಾ ಇದ್ದಾರೆ ತುಂಬ. ನಾನು ಒಬ್ಳು ದುಡಿಯೋದು, ಮನೇಲಿ 4 ಜನ ತಿನ್ನಬೇಕು. ನಮಗೆ ಬಾಡಿಗೆ ಕಟ್ಟಕ್ಕೆ ಆಗ್ತಾ ಇಲ್ಲ ಸರ್. ಇದನ್ನು ನನಗೆ ದಯವಿಟ್ಟು ಮಾಡಿಕೊಡಿ, ನಮ್ಮ ಕಡೆಗೆ ಮಾಡಿಕೊಡ್ಬೇಕು. ನಾವು ಮನೆ ಕಟ್ಟಕ್ಕೆ ಬಂದಾಗ ಬರೀ ಬೈದು ಕಳಿಸ್ತವ್ರೆ. ವಿಶಾಲಕ್ಷ್ಮಿ ಅನ್ನೋರು ತುಂಬ ಕೆಟ್ಟ ಮಾತಲ್ಲ ಮಾತಾಡ್ತಾರೆ. ನಾವು ತುಂಬ ಬಡವರು ಮಾಡಿದ್ರು ಸರ್. ಕಟ್ಟಕ್ಕೆ ಟ್ರೈ ಮಾಡಿದ್ರು ಕಟ್ಟಕ್ಕೆ ಬಿಡ್ತಾ ಇಲ್ಲ ಸರ್. ಒಂದು ಬಾತ್ರೂಮ್ ಕಟ್ಟಿದ್ದೋ ರಾತ್ರಿನೇ ಬಂದು ಉಳಿಸ್ಬಿಟ್ರು. ನಾವು ಹೆಣ್ಮಕ್ಳಿದ್ದೀವಿ, ಕೆರೆಗೆ ಹೋಗಿ ಮಾಡೋಕ್ಕಾಗಲ್ಲ ಅಂತ ಬಾತ್ರೂಮ್ ಕಟ್ಟಿದ್ದನ್ನ ಉಳಿಸ್ಬಿಟ್ರು ಸರ್ 10 ವರ್ಷದ ಹಿಂದೆ. ತುಂಬ ಕಿರಿಕಿ ಮಾಡ್ತಾರೆ. ಪಕ್ಕದಲ್ಲಿ ಬರೋದು, ಏನಾದ್ರು ಮಾಡೋದು ನೋಡಿ ಸರ್. ದಾರಿನೂ ಕೊಡ್ದಂಗೆ ಬಂದು ಇಲ್ಲೆಲ್ಲ ಗಲೀಜು ಮಾಡ್ಕೊಂಡು ಇರೋದು. ಈ ಮನೇಲಿ ನಮ್ಮ ವಾಸ ಮಾಡೋಕ್ಕೆ ಬಿಡ್ತಾ ಇಲ್ಲ ಅವರು. ನನ್ನ ಹೆಸರು ಭಾರತಿ ಅಂತ. ಇವರು ನಮ್ಮ ತಾಯಿಯವ್ರಿಗೆ ಇಲ್ಲಿ ಊರೊಳಗಡೆ ಕುಂಟ್ಮುನಿಯಪ್ಪಣ್ಣ ಅಂತ ಇದ್ದರು. ಅವರು ಮತ್ತು ಅವ್ರ ಅತ್ತೆಯವರು ಅಕ್ಕಮ್ಮ, ಇವರು ಇಲ್ಲಿ ನಮಗೆ ಗುಡಿಸ್ಲಾಕೊಂಡಿದ್ವಿ ಸರ್. ಇಲ್ಲೆಲ್ಲ ಏನು ಮನೆ ಇರಲಿಲ್ಲ ಸರ್. ಇದೆಲ್ಲ ಫುಲ್ಲು ಕೆರೆ ಏರಿನೇ. ನಮ್ಗೆ ಯಾರೂ ಇದಿರಲಿಲ್ಲ, ಆಶ್ರಯಕ್ಕೆ ಯಾರೂ ಇರಲಿಲ್ಲ. ನಾನು ನಮ್ಮ ತಾಯಿ ಇಬ್ಬರೇ. ನಾನು ಚಿಕ್ಕ ಹುಡುಗಿ, ಒಂದು 5-6 ವರ್ಷದ ಹುಡುಗಿ. ಅವಾಗ ನೀವು ಹೋಗ್ರಮ್ಮ, ನಮ್ಮ ಅಕ್ಕ ತಂಗಿದಿರ್ತಾರ, ಹೋಗು, ಇಲ್ಲಿ ಒಂದು ಶೆಡ್ ಹಾಕ್ಕೊಂಡಿರು ಅಂದರು ಸರ್. ಶೆಡ್ ಹಾಕ್ಕೊಂಡಿದ್ವಿ. ಒಂದು 5 ವರ್ಷ ಶೆಡ್ಡಲ್ಲಿದ್ವಿ ಸರ್, ಗರಿ ಮನೇಲಿ. ಆಮೇಲೆ ಅವರು ಹೆಣ್ಮಗುನ ಮಾಡಿಕೊಂಡು ಹಿಂಗೆ ಕೊನೆಯಲ್ಲಿ ಇದೆಯಾ, ಯಾರನ್ನ ಏರಿ ಮೇಲೆ ಹೋಗೋರು ಬೆಂಕಿ ಕಡೆಗೆ ಗಿರಾಕಿದ್ರೆ ಏನು ಮಾಡ್ತೀವಿ, ಒಂದು ಹೆಂಚಿನ ಮನೆ ಕಟ್ಕೊ ಅಂತ ಇಲ್ಲೆಲ್ಲ ಕೆರೆಯಲ್ಲಿ ಇಟ್ಕೆ ಕುಯ್ತಿದ್ರು ಸರ್. ಶಿವರಾಮ್ ಅಂತ RV ಕಾಲೇಜವರು, ಮತ್ತು ಈ ನರ್ಸರಿಯವರು ವೆಂಕಟೇಶಣ್ಣ ಅಂತ, ಅವರೆಲ್ಲ ಸ್ವಲ್ಪ ಅರ್ಕ ಇಟ್ಕೆ ಕೊಟ್ಟಿದ್ರು ಸರ್. ಆದರೆ ಸುಮ್ಮನೆ ಒಂದೇ ಒಂದು ಮಳ ಪಾಯ ತೆಗೆದು ಕಟ್ಕೊಂಡಿದ್ವಿ, ಒಂದು ಹೆಂಚಿನ ಮನೆ ಹಾಕ್ಕೊಂಡಿದ್ವಿ. ಅದು ಇದೆಲ್ಲ ಉತ್ತದ ಜಾಗ ಸರ್. ಉತ್ತದ ಗುಗ್ಗೆ ಗೋಡೆನೆಲ್ಲ ತಿಂದ್ಬಿಟ್ಟು ಬಿದ್ದೋಗೋ ಪರಿಸ್ಥಿತಿಲಿತ್ತು. ಆಗ ರೇಣುಕಮ್ಮವರು ಅವ್ರ ಕೌನ್ಸಿಲರ್ ಆಗಿದ್ರಲ್ಲ, ಅವ್ರು ನಮ್ಗೆ ಆಶ್ರಯ ಯೋಜನೆಯಲ್ಲಿ ಒಂದು ಮನೆ ಕಟ್ಟೋಕ್ಕೆ ಸ್ಯಾಂಕ್ಷನ್ ಮಾಡಿಸಿದ್ರು ಸರ್. ಅದು ಫಸ್ಟು ನಮಗೆ ಕಟ್ಟೋಕ್ಕೆ ಅಂತಲೇ ಇದು ಹೆಂಚಿನ ಮನೆ ಕಿತ್ತಾಕಿ ಪಾಯ ಹಾಕ್ಸಿ ಸೀಟ್ ಹಾಕೋಕ್ಕೆ ಎಲ್ಲ ಸರಕು ತಂದು ಕೊಟ್ಟರು ಸರ್. ಆವಾಗ ಬಂದು ವಿಶಾಲಕ್ಷ್ಮಿಯವರು ಇದೆಲ್ಲ ನಮ್ಮ ಜಾಗ, ನೀವು ಕಟ್ಕೊಡ್ದು ಅಂಥೇಳಿ ನಿಲ್ಲಿಸಿ ನಮಗೆಲ್ಲ ತುಂಬ ಅವಾಚ್ಯ ಶಬ್ದಗಳಿಂದ ಬೈದು ಅಮ್ಮನಿಗೆ. ನಾನು ಇನ್ನೂ ಚಿಕ್ಕ ಹುಡುಗಿ ಸರ್. ಆಮೇಲೆ ಈಗ ಮತ್ತೆ ನಮಗೂ ಇಲ್ಲೇ ಹೆಂಚಿನ ಮನೇಲಿ ಇದ್ದಾಗಲೇ ಮದುವೆಯಾಗಿ ಮಕ್ಕಳೆಲ್ಲ ಆಯಿತು. ನನ್ನ ಹೆಸರು ಶಕುಂತಲಾ ಅಂತ. ನಾವು ಈ ಮನೆ ಜಾಗ ತೊಗೊಂಡಿದ್ದು 2015ಅಲ್ಲಿ. ನಾವು 10 ಇಯರ್ಸಿಂದ ಈ ಮನೆ ಹತ್ರ ಕಟ್ಟಕ್ಕೆ ಬಂದಿರಲಿಲ್ಲ. ನಾವು 2024ಅಲ್ಲಿ ಮನೆ ಕಟ್ಟಕ್ಕೆ ಬಂದೋ. ಆವಾಗ ಒಬ್ಬ ಸ್ಟಾರ್ಟಿಂಗ್ ಬಂದು ಮಲಯಾಳಿಸೋನು ಜಗಳ ಮಾಡ್ದೆ. ಈ ಥರ ಅವನು ಕೋರ್ಟಿಂದ ಸ್ಟೇ ತಂದು 1 ವರ್ಷ ನಿಂತೋಗಿತ್ತು ಕೆಲಸ. ತಿರ್ಗಾ ನಾವು ಹೈಕೋರ್ಟಲ್ಲಿ ವೆಕೇಟ್ ಮಾಡಿಸ್ಕೊಂಡು ತಿರ್ಗಾ ಕೆಲಸ ಸ್ಟಾರ್ಟ್ ಮಾಡಿ ನಾವೆಲ್ಲ ಮೋಲ್ಡ್ ಎಲ್ಲ ಹಾಕಿ ಇನ್ನೇನು ಟೈಲ್ಸು ಪೇಂಟಿಂಗು 2 ಬಾಕಿ ಇತ್ತು ಸರ್. ಇದು ಮಾಡ್ಕೊಂಡು ಹೋಗೋಷ್ಟರಲ್ಲಿ ಇದು ಆನಂದ ಕೃಷ್ಣ ಯಾರು BHEL ಗೌರ್ಮೆಂಟ್ ಕೆಲಸದಲ್ಲಿರೋರು ಅಂತೆ ಲತಾ ಅಂತ, ಅವರು ಬಂದು ಇಲ್ಲಿ ನಮ್ಮ ಮನೆ ಹತ್ರ ತುಂಬ ಜಗಳ ಮಾಡಿ ನೈಟೆಲ್ಲ ನಮ್ಮನ್ನು ಇಲ್ಲಿ ಒಳಗಡೆ ಬಿಡ್ದಂಗೆ
ಮನೆ ಬಾಗಿಲಲ್ಲಿ ಅವ್ರು ಕುತ್ಕೊಂಡವ್ರೆ, ನಾವು ಈಚೆಗಡೆ ನಮ್ಮ ಫ್ಯಾಮಿಲಿಯವರೆಲ್ಲ ಈಚೆಗಡೆ ನಿಂತಿದ್ದೀವಿ ಸರ್. ಆ ಥರ ಮಾಡಿದ್ದಾರೆ ನಮ್ಮನ್ನು. ಅವ್ನು ಚೇರ್ ಹಾಕೊಂಡು ಇಲ್ಲಿ ನಮ್ಮ ಮನೆ ಬಾಗಿಲಲ್ಲಿ ಕೂತಿದ್ದಾನೆ. ಆ ವಿಡಿಯೋ ನನ್ನ ಹತ್ರ ಇದೆ, ಬೇಕಾದ್ರೆ ಕೊಡ್ತೀನಿ. ನಮ್ಮ ಮನೆ ಬಾಗಿಲಿಗೆ ಹೋಗ್ದಂಗೆ ಇದನ್ನೆಲ್ಲ ತೊಗೊಬಂದು ನಮ್ಮ ಮನೆ ಹತ್ರ ಜೋಡಿಸ್ಕೊಂಡು ಇಲ್ಲೆಲ್ಲ ಸಿಮೆಂಟು ಕಲ್ಲೆಲ್ಲ ಹಾಕ್ಕೊಂಡು ನಾವೀಗಲೂ ಸರ್ ನಾವು 8 ತಿಂಗಳಾಯಿತು ನಮ್ಮ ಮನೆ ಬೀಗ ತೆಗೆದು ನಾವು ಒಳಗಡೆ ಹೋಗಿಲ್ಲ. ನಾವಿವಾಗ ಬಾಡಿಗೆ ಮನೇಲಿದ್ದೀವಿ ಸರ್. ನೀವು ಎಷ್ಟು ಕೊಟ್ಟು ತೊಗೊಂಡಿದ್ರಮ್ಮ? ಯಾರು ನಿಮಗೆ ರಿಜಿಸ್ಟರ್ ಮಾಡಿಕೊಟ್ಟಿದ್ದು? ನಮಗೆ ಶ್ರೀನಿವಾಸಯ್ಯ ಅಂತ ಇಲ್ಲೇ ಇದ್ದಾರೆ ಸರ್, ಅಶ್ವಥ್ ಶ್ರೀನಿವಾಸಯ್ಯ ಅಂತ. ಅವರು ನಮಗೆ ರಿಜಿಸ್ಟ್ರೇಷನ್ ಮಾಡಿಕೊಟ್ಟಿದ್ದು. ನಾವು 11 ವರ್ಷದಿಂದನೇ 20 ಲಕ್ಷ ಕೊಟ್ಟು ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ದೀವಿ ಸರ್. ಈಗ ಇವರೆಲ್ಲ ಫಿನಿಶಿಂಗ್ ಆದಮೇಲೆ ಬಂದು ನಮ್ಗೆ ತೊಂದರೆ ಕೊಟ್ಟು ನಮ್ಮನ್ನು ಮನೆಯಿಂದ ಆಚೆ ಹಾಕಿದ್ದಾರೆ ಸರ್. ಯಜಮಾನ್ರ ಹೆಸರು ಸುರೇಶ್ ಡಿ ಅಂತ, ಮೆಕ್ಯಾನಿಕ್ಕು. ನಾವು 2016ರಲ್ಲಿ ಇದನ್ನು ತೊಗೊಂಡಿದ್ದೀವಿ 10 ಲಕ್ಷಕ್ಕೆ. ಶ್ರೀನಿವಾಸನ್ ಅವರು ಫಸ್ಟ್ ಪಾರ್ಟಿ, ದಾಮಿಕನ್ ಸೆಕೆಂಡ್ ಪಾರ್ಟಿ. ನಾವು 2019ರಲ್ಲಿ ಬಂದು ಕನ್ಸ್ಟ್ರಕ್ಷನ್ ಮಾಡಿದ್ದೀವಿ. ನಮಗೆ ಲೋನು ಸ್ಯಾಂಕ್ಷನ್ ಆಗಿದೆ. ಕರೂರ ವೈಶ್ಯ ಬ್ಯಾಂಕಲ್ಲಿ 21 ಲ್ಯಾಕ್ಸು ಲೋನು ಸ್ಯಾಂಕ್ಷನ್ ಆಗಿದೆ. ನಾವು ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದೀವಿ, ಅವಾಗೆಲ್ಲ ಬಂದಿಲ್ಲ. ನಾವು ಮೋಲ್ಡ್ ಹಾಕಿದ ತಕ್ಷಣವೇ ಬಂದು ತುಂಬ ಗಲಾಟೆ ಮಾಡಿ ಎಲ್ಲ ಮಾಡಿ ನಿಲ್ಲಿಸಿದ್ದಾರೆ. ನಮ್ಗೆ ಲೋನ್ ಸ್ಟಾಪ್ ಮಾಡಿಸಿದ್ದಾರೆ. ಆಮೇಲೆ ನಮ್ಮನ್ನ ಅವರು ಸೇಲ್ ಮಾಡೋಕ್ಕೆ ಪ್ರಿಪೇರ್ ಆಗ್ತಾ ಇದ್ದಾರೆ. ಅದನ್ನು ಕೇಳಕ್ಕೆ ಬಂದಾಗ ಅವರು ಲೇಡಿ ಇದ್ದಾರೆ, ಅವರು ಗೌರ್ಮೆಂಟ್ ಎಂಪ್ಲಾಯ್ ಲತಾ ಪಿ ಅಂತ. ನೋಡಿ ನಮ್ಮ ಯಜಮಾನ್ರ ಮೇಲೆ ಎಷ್ಟು ಹಲ್ಲೆ ಮಾಡ್ತಾರೆ. BHL ಅಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ ಅವರು. ಇವರು ತುಂಬ ಹಲ್ಲೆ ಮಾಡ್ತಾ ಇದ್ದಾರೆ. ಆನಂದ, ಕೃಷ್ಣ, ವಿಶಾಲಕ್ಷ್ಮಿ. ಈಗ ಈ ಲೇಡಿ 2 ಇಯರ್ಸಿಂದ ಇವ್ರ ಜೊತೆ ಸೇರಿಕೊಂಡು ನಮಗೆ ತುಂಬ ಹಲ್ಲೆ ಮಾಡಿದ್ದಾರೆ ಸರ್. ನಮ್ಮ ಮನೆಯವರು ಯೂನಿಫಾರ್ಮಲ್ಲಿ ಬಂದಿದ್ದಾರೆ, ಬಂದಿದ್ದಾರೆ, ಕೇಳೋಕ್ಕೆ ಹೊಡೆದಿದ್ದಾರೆ. ನಮಗೆ ನಿಜವಾಗ್ಲೂ ನ್ಯಾಯ ಬೇಕು ಸರ್. ಇದರಲ್ಲಿ ಯಾರು ಕಳ್ಳರು ಅಂತ ಗೊತ್ತಾಗ್ತಾ ಇಲ್ಲ ನಮಗೆ. ಎಷ್ಟು ಜನಕ್ಕೆ ಅನ್ಯಾಯ ಆಗ್ತಾ ಇದೆ ಸರ್. ಇದು ಏನಾಗಿದೆ ಅಂದರೆ ಕೋರ್ಟ್ಗೆ ಹೋದಾಗ ಇವರು ನಮ್ಮದು ಕೋರ್ಟಲ್ಲಿ ಒಂದು ಸತಿ ಡಿಸ್ಮಿಸ್ ಆಗಿದೆ ಸರ್. ಡಿಸ್ಮಿಸ್ ಆಗಿದ್ದಾಗ 1 ಮಂತಲ್ಲಿ ನಾವು ಮತ್ತೆ ಬಂದಿದ್ದೀವಿ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡೋಕ್ಕೆ. ಆ 1 ಮಂತಲ್ಲಿ ಮತ್ತೆ ಅವರು ಫೇಕ್ ಡಾಕ್ಯುಮೆಂಟ್ಸ್ನ ಪ್ರಿಪೇರ್ ಮಾಡಿಕೊಂಡು ಮತ್ತೆ ಹೋಗಿದ್ದಾರೆ ಅವರು. ಅಂದರೆ ಅವ್ರಿಗೆ ಕಾಲಾವಕಾಶ ಎಷ್ಟು ಬೇಕೋ ಅಷ್ಟನ್ನ ನಮ್ಮ ಹತ್ರದಿಂದ ತೊಗೊಂಡು ಫೇಕ್ ಡಾಕ್ಯುಮೆಂಟ್ ನಾವು ಏನೇನು ಸಬ್ಮಿಟ್ ಮಾಡ್ತೀವಿ ಅಂತ ಕೋರ್ಟಿಗೆ ನೋಡ್ಕೋತಾರೆ. ಅದಕ್ಕೆ ಬೇಕಾದಂಗೆ ಇವರು ಮಾಡ್ಕೋತಾರೆ, ಪ್ರಿಪೇರ್ ಮಾಡಿಕೊಂಡು ಹೋಗ್ತಾ ಇದ್ದಾರೆ ಸರ್. ಮತ್ತು ಇದು ಏನಾಗ್ತಾ ಇದೆ ಅಂದರೆ ಕೋರ್ಟಲ್ಲಿ ಒಂದು ಹಾಲಲ್ಲಿ ಬರ್ತಾ ಇಲ್ಲ ಇಷ್ಟು ಕೇಸ್ನು. ಇಡೀ 1.5 ಕಿಲೋಮೀಟ್ರಿಗೆ ದುಬಾಸಿ ಪಾಳ್ಯಕ್ಕೆ 44/4 ನಮ್ಮದು. ಅವನು ಹೇಳ್ತಾ ಇರೋದು 44/8 ಅನ್ನೋದು. ಇಡೀ ದುಬಾಸಿ ಪಾಳ್ಯಕ್ಕೆ ಒಂದೇ ಸರ್ವೆ ನಂಬರ್ ಇರುತ್ತಾ ಸರ್? ಆ ಒಂದು ಸರ್ವೆ ನಂಬರ್ ಇಟ್ಕೊಂಡು ಎಲ್ಲರ ಮೇಲೂ ಸ್ಟೇ ತಗೋತಾನೆ. ಇದು ಕೋರ್ಟು ಚೀಟ್ ಮಾಡ್ತಾ ಇದ್ದಾನೆ ಸರ್. ಇದು ಯಾರಾದರೂ ಲಾಯರು, ಜಡ್ಜು ನೋಡಿದ್ರೆ ನಿಜವಾಗ್ಲೂ ಇದಕ್ಕೆ ನ್ಯಾಯ ಕೊಡಿಸ್ಬೇಕು. ಈ ದುಬಾಸಿ ಪಾಲಿದ್ದು ಬಂದ್ರೇ ನೀವು ನಿಜವಾಗ್ಲೂ ನೋಡಿ ಕೊಡಿ, ನಿಯತವಾಗಿ ಕೊಡಿ. ನ್ಯಾಯ ನಿಜವಾಗ್ಲೂ ನಮಗೆ ನ್ಯಾಯ ಬೇಕು ಸರ್. ನೀವು ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ನಾವು ಅಪ್ಲೋಡ್ ಮಾಡುವಂತಹ ವೀಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ.